ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಅಂಜಲಿ ಅಂತ ಗಂಡನಿಂದ ದೂರ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರ ಜೊತೆಗೆ ಸುಖವಾಗಿ ಇರಲು ಆಗುತ್ತಿಲ್ಲ. ಅದಕ್ಕೆ ಅಂಜಲಿ ಅವರೇ ಯಜಮಾನರಿಂದ ಖುದ್ದಾಗಿ ದೂರ ಆಗಿದ್ದಾರೆ. ವಯ ಪ್ರಸ್ತುತ 43 ನಡೀತಾ ಇದೆ. ಆ್ಯಂಡ್ ಈಕೆಯ ಬಯಕೆ ನೋಡಿ, ಎರಡನೇ ಮದುವೆ ಆಗದೆ ಜೀವನದಲ್ಲಿ ಸುಖ ಅನುಭವಿಸಬೇಕು. ಈ ಒಂದು ಬಯಕೆಯಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಇವಳ ಹತ್ತಿರ ಮರ್ಸಿಡೀಸ್ ಬೆಂಜ್ ವಿಟೋ 2010 ಮಾಡೆಲ್ ಒಂದು ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸಂಬಂಧ ಬೆಳೆಸೋದು ಖಚಿತ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ನಿಮ್ಮದು ಮದುವೆ ಆಗಿದ್ದರೂ ಪರವಾಗಿಲ್ಲ, ಖಂಡಿತ ನಿಮ್ಮ ಜೊತೆಗೆ ಸಂಬಂಧ ಬೆಳೆಸುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಸಂಬಂಧದಿಂದ ನನ್ನ ಜೀವನದಲ್ಲಿ ಸುಖ ಬಂದರೆ ಸಾಕು, ನೀವು ನೋಡೋದಕ್ಕೆ ಹೇಗೆ ಇರಲಿ ಪರವಾಗಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ 43ನೇ ವಯಸ್ಸಲ್ಲಿ ಸುಖ ಇಲ್ಲದೆ ಬದುಕೋದು ತುಂಬಾನೇ ಕಷ್ಟ ಆಗುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಏನೇ ಆಗಲಿ ಗಟ್ಟಿ ಸಂಬಂಧ ಬೆಳೆಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ಬಯಕೆ ಆದಾಗ ನಾನು ಎಷ್ಟೇ ಬಿಜಿ ಆಗಿರಲಿ, ಖಂಡಿತ ಒಂದು ಸಲ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಮ್ಮಿಬ್ಬರ ಸಂಬಂಧ ತುಂಬಾನೇ ಗುಪ್ತವಾಗಿರಬೇಕು, ಊರಲ್ಲಿ ಯಾರಿಗೂ ಗೊತ್ತಾಗಬಾರದು ಎಂದು ಒಂದು ಚಿಕ್ಕ ಕಂಡೀಷನ್ ಹೇಳಿದ್ದಾರೆ. ಜೀವನದಲ್ಲಿ ಸ್ವಲ್ಪ ಆದರೂ ಸುಖ ನೆಮ್ಮದಿ ಪಡೆಯುವ ಒಂದು ಉದ್ದೇಶದಿಂದ ಗಟ್ಟಿ ಸಂಬಂಧ ಬೆಳೆಸಲು ಮುಂದಾಗಿದ್ದಾರೆ. ಇದು ಸ್ನೇಹಿತರೆ, ಈಕೆ ಹತ್ತಿರ ಇರತಕ್ಕಂಥ ಮರ್ಸಿಡೀಸ್ ಬೆಂಜ್ ವಿಟೋ ಒಂದು ವ್ಯಾನ್ ಆಗಿರುತ್ತೆ. ಆ್ಯಂಡ್ ಇದನ್ನ ಬಾಡಿಗೆಗೆ ಕೊಟ್ಟು ಹಣ ಕೂಡ ಸಂಪಾದನೆ ಮಾಡುತ್ತಿದ್ದಾರೆ. ಈ ಒಂದು ವ್ಯಾನಲ್ಲಿ ಸ್ನೇಹಿತರೆ ಎಲೆಕ್ಟ್ರಿಕ್ ಮತ್ತು ಡೀಸೆಲ್ ಎರಡು ರೀತಿಯ ವ್ಯಾನ್ ಆಗಿರುತ್ತೆ. ಬಟ್ ಇವರ ಹತ್ತಿರ ಇರೋದು ಡೀಸೆಲ್ ಕಾರ್ ಆಗಿರುತ್ತೆ. ಅದು 2.0 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಈ ಒಂದು ವ್ಯಾನ್ನಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ದ ಮರ್ಸಿಡೀಸ್ ಬೆಂಜ್ ವಿಟೋ ಈಸ್ ಎ ಮಿಡ್ ಸೈಜ್ ವ್ಯಾನ್ ಸೂಟಬಲ್ ಫಾರ್ ಕಮರ್ಷಿಯಲ್ ಆ್ಯಂಡ್ ಪರ್ಸನಲ್ ಯೂಸ್. ಈ ಒಂದು ವ್ಯಾನ್ ಸ್ನೇಹಿತರೆ ಬಾಡಿಗೆಗೆ ಕೊಟ್ಟು ಹಣ ಸಂಪಾದನೆ ಮಾಡಬಹುದು, ಅದರ ಜೊತೆಗೆ ಪರ್ಸನಲ್ ಸಲುವಾಗಿ ಕೂಡ ಬಳಕೆ ಮಾಡಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ವ್ಯಾನ್ನ ಸ್ಟೇರಿಂಗ್ ಏನಿರುತ್ತೆ ತುಂಬಾನೇ ಲೈಟ್ ಆಗಿರುತ್ತೆ. ಸೊ ಹಾಗಾಗಿ ಸಿಟಿಯಲ್ಲೂ ಕೂಡ ತುಂಬಾನೇ ಈಸಿಯಾಗಿ ಡ್ರೈವ್ ಮಾಡಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ಹೈವೇ ಸ್ಟೆಬಿಲಿಟಿ ಇಸ್ ಎಕ್ಸಲೆಂಟ್ ವೆನ್ ಫುಲ್ಲಿ ಲೋಡೆಡ್. ಫುಲ್ ಲೋಡ್ ಆಗಿರುವ ಒಂದು ಸಂದರ್ಭದಲ್ಲೂ ಕೂಡ ಹೈವೇಯಲ್ಲಿ ಎಕ್ಸಲೆಂಟ್ ಆಗಿ ಡ್ರೈವ್ ಮಾಡಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ, ಇವರು ತನ್ನ 43ನೇ ವಯದಲ್ಲಿ ಎರಡನೇ ಮದುವೆ ಆಗದೆ ಜೀವನದಲ್ಲಿ ಸ್ವಲ್ಪ ಸುಖ ನೆಮ್ಮದಿ ಅನುಭವಿಸುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ.